ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರ. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಪ್ರತಿದಿನ ಕೊಡ್ತೇನೆ. ಖಂಡಿತವಾಗಿ ಈ ಹೆಸರಿನಿಂದ ಪ್ರಾರಂಭವಾಗ್ತಕ್ಕಂಥ ವ್ಯಕ್ತಿಯ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಮನಸ್ತಾಪಗಳನ್ನು ಅಥವಾ ಜಿದ್ದನ್ನು ಬೆಳೆಸ್ಕೊಳ್ಳೋದು ಒಳ್ಳೆಯದಲ್ಲ. ಖಂಡಿತ ಈ ಒಂದು ವ್ಯಕ್ತಿಯ ಹೆಸರಿನ ವ್ಯಕ್ತಿಗಳ ಜೊತೆ ನೀವೇನಾದರೂ ಮನಸ್ತಾಪಗಳನ್ನು ಮಾಡಿಕೊಂಡ್ರೋ ಅಥವಾ ಅವರೊಟ್ಟಿಗಿನ ಸಂಬಂಧಗಳಲ್ಲಿ ಏರುಪೇರು ಮಾಡಿಕೊಂಡ್ರೋ ನಿಜವಾಗ್ಲೂ ಅವರು ಜೀವನದಲ್ಲಿ ಕ್ಷಮಿಸೋದಿಲ್ಲ. ಮತ್ತು ಅವರು ಹಾಕಿರ್ತಕ್ಕಂಥ ಶಾಪ ನಿಮಗೆ ತುಂಬ ತಟ್ಟು ಬಿಡುತ್ತೆ. ಇಟ್ಸ್ ಅ ಫ್ಯಾಕ್ಟ್, ಖಂಡಿತವಾಗಿ ಫ್ಯಾಕ್ಟ್. ನೀವು ಬೇಕಾದರೆ ನೋಡಿರ್ತೀರ, ಅದನ್ನು ಅನುಭವಿಸಿರ್ತೀರ ಕೂಡ. ಅದು ಯಾವ ಹೆಸರಿನಿಂದ ಬರ್ತಕ್ಕಂಥ ಅಕ್ಷರ ಹೇಗೆ ತಿಳಿಸ್ಕೊಡ್ತೇನೆ ಕೊನೆಯ ಭಾಗದಲ್ಲಿ. ಖಂಡಿತ ನೋಡಿ, ಮಿಸ್ ಮಾಡ್ಕೋಬೇಡಿ. ನಿಮಗೂ ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲಾನುಫಲಗಳು. ಸೋಮವಾರ ಈ ದಿನ ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣ ಪಕ್ಷ, ವಿಷ್ಕುಂಭ ಯೋಗ ಇರ್ತಕ್ಕಂಥ ಸಮಯ, ಬಾಳವ ಹಾಗೆ ಕವಳವ ಕರ್ಣ ಇರ್ತಕ್ಕಂಥದ್ದು. ಚಂದ್ರ ಶತಭೀಷ ನಕ್ಷತ್ರದಲ್ಲೇ ಅದು ಹೋಗ್ತದೆ 9 ಗಂಟೆ 8 ನಿಮಿಷದವರೆಗೂ. ತದನಂತರ ಪೂರ್ವ ಭಾದ್ರಪದ ನಕ್ಷತ್ರ ಅಂದರೆ ಕುಂಭರಾಶಿಯಲ್ಲಿ ಅದು ಹೋಗ್ತದೆ, ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡುತ್ತೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 7 ಗಂಟೆ 23 ನಿಮಿಷದಿಂದ 9 ಗಂಟೆ 4 ನಿಮಿಷದವರೆಗೂ. ಯಮಗಂಡ ಕಾಲ 10 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 2 ಗಂಟೆ 7 ನಿಮಿಷದಿಂದ 3 ಗಂಟೆ 48 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋದಾದರೆ ಇದು ಕೂಡ ಮಧ್ಯಾಹ್ನ 12 ಗಂಟೆ 7 ನಿಮಿಷದಿಂದ 1 ಗಂಟೆ 3 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 8 ಗಂಟೆ 9 ನಿಮಿಷದಿಂದ 9 ಗಂಟೆ 5 ನಿಮಿಷದವರೆಗೆ. ಸ್ನೇಹಿತರೆ, ಈ ದಿನ ಚಂದ್ರ ಮೊದಲು ಶತಭೀಷ ನಕ್ಷತ್ರ, ತದನಂತರದಲ್ಲಿ ಗುರುವಿನ ನಕ್ಷತ್ರದಲ್ಲಿ ಹಾದು ಹೋಗುತ್ತೆ. ಯಾರಿಗೆ ಯಾವ ಫಲ ಇರ್ತದೆ ನೋಡ್ಕೊಂಬರೋಣ. ಮೊದಲು ಮೇಷ ರಾಶಿಯವರ ಫಲ. ಮುಖ್ಯವಾಗಿ ಮೇಷರಾಶಿಯವರಿಗೆ ಈ ದಿನ ಸುಖವನ್ನು ಅಪೇಕ್ಷೆಯನ್ನು ಪಡ್ತಕ್ಕಂಥ ದಿನ. ಜೊತೆಗೆ ಹೊಸದಾಗಿ ಏನಾದರೂ ಕಲಿತಕ್ಕಂಥ ವಿಚಾರಗಳನ್ನು ಆಲೋಚಿಸ್ತೀರ. ಮೇಷರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ವಿದೇಶ ಪ್ರಯಾಣ ಮಾಡಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳಿಗೂ ಖಂಡಿತವಾಗಿ ಭಾಳ ವಿಶೇಷತೆ ಇದೆ. ಯಾರು ಮೇಷರಾಶಿಯಲ್ಲಿದ್ದಾರೋ ಈ ದಿನ ಸಾಧ್ಯವಾದಷ್ಟು ಕೂಡ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ದಿನ. ಅದೇ ರೀತಿಯಾಗಿ ಬಹಳಷ್ಟು ಇವತ್ತಿನ ಮೇಷರಾಶಿಯವರು ಮೇಧಾವಿಗಳಾಗಿ ಕಾಣ್ತಾರೆ. ಹೊಸದನ್ನು ಬೇರೆಯವರಿಗೆ ಜ್ಞಾನವನ್ನು ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿ ಈ ದಿನ ಬಂದುಬಿಡುತ್ತೆ. ಮೇಷರಾಶಿಯವ್ರಿಗೆ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಕೆಲವೊಂದು ಶುಭ ಕಾರ್ಯಗಳು ನಡೀತಕ್ಕಂಥ ದಿನವಾಗ್ತದೆ. ಜೊತೆಗೆ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಶುಭವಿದೆ, ಒಳ್ಳೆಯದಾಗಲಿ. ವೃಷಭ ರಾಶಿಯವರ ಫಲಾಫಲ. ಸಾಧ್ಯವಾದಷ್ಟು ವೃಷಭ ರಾಶಿಯವರಿಗೆ ದಿನ ಕೆಲವೊಂದು ಮಾತುಕತೆಗಳ ವಿಚಾರದಲ್ಲಿ ಶುಭವಿದೆ. ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ಅಥವಾ ಈ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಬದಲಾಯಿಸ್ತಕ್ಕಂಥ ಸಾಧ್ಯತೆ. ಜೊತೆಗೆ ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಲಾಭವನ್ನು ನೋಡ್ತೀರಿ. ವೃಷಭ ರಾಶಿ ಸ್ವಲ್ಪ ಸಣ್ಣ ಒಂದು ಸ್ಥಳ ಬದಲಾವಣೆ ಅಂತ ನೋಡ್ತೀವಿ. ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಈ ದಿನ ವೃಷಭ ರಾಶಿಯವರಿಗೆ ತೋರಿಸ್ತಾ ಇದೆ. ಸ್ವಲ್ಪ ಅಣ್ಣ ತಮ್ಮಂದರ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ಆ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಮಾತುಕತೆಗಳ ವಿಚಾರಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಈ ವೃಷಭ ರಾಶಿಯವರಿಗೆ ತೋರಿಸ್ತಾ ಇದೆ. ಮಿಥುನ ರಾಶಿಯವರ ಫಲಾಫಲ ಹೀಗೆ. ಸಾಧ್ಯವಾದಷ್ಟು ಮಿಥುನ ರಾಶಿ ಕುಟುಂಬ ಹಣಕಾಸಿನ ವಿಚಾರಗಳಿಗೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀರಿ. ಸಂಗಾತಿಯೊಟ್ಟಿಗಿನ ಬಾಂಧವ್ಯವನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು ಕೂಡ ಈ ದಿನ ಇದೆ. ಖಂಡಿತವಾಗಿ
ಯಾರು ಮಿಥುನ ರಾಶಿಯಲ್ಲಿದ್ದಾರೋ ಸಾಧ್ಯವಾದಷ್ಟು ಕೂಡ ಈ ದಿನ ಹಣಕಾಸಿನ ವ್ಯಾವಹಾರಿಕವಾಗಿರ್ತಕ್ಕಂಥ ದಿನವಿದೆ. ಕುಟುಂಬಕ್ಕೆ ಪ್ರೇರಣೆಯನ್ನು ಕೊಡ್ತಕ್ಕಂಥ ದಿನವಿದೆ. ವ್ಯಾಪಾರದಲ್ಲಿ ಉತ್ಕೃಷ್ಟತೆಯನ್ನು ಕಾಣ್ತಕ್ಕಂಥ ದಿನವಿದೆ. ಖಂಡಿತವಾಗಿ ಶುಭವಿದೆ, ಒಳ್ಳೆಯದಾಗಲಿ ಕೂಡ. ಕಟಕ ರಾಶಿಯವರ ಫಲಾಫಲ ಹೇಗೆ ನೋಡಿ. ಕಟಕ ರಾಶಿಯವರ ಫಲವನ್ನು ನೋಡಿದಾಗ ಖಂಡಿತ ಕಟಕ ರಾಶಿಯವ್ರಿಗೆ ತಾವು ಮಾಡಿರ್ತಕ್ಕಂಥ ತಪ್ಪಿನ ಅರಿವನ್ನು ಕಾಣ್ತಕ್ಕಂಥ ದಿನ. ಬಟ್ ವಾದ ಮಾಡಬೇಡಿ. ಏನು ವಾದ? ತಪ್ಪು ಮಾಡಿದರೂ ನಾನು ತಪ್ಪು ಮಾಡಿಲ್ಲ ಅಂತಕ್ಕಂಥ ವಾದ ಬೇಡ ಈ ದಿನ. ಎಸ್, ನಾನು ತಪ್ಪು ಮಾಡಿದೆ, ಅದನ್ನು ತಿದ್ಕೊಳ್ತೀನಿ ಅಂತಕ್ಕಂಥ ಒಂದು ಮನಸ್ಥಿತಿ ನಿಮ್ಮಲ್ಲಿ ಈ ದಿನ ಬಂತೋ, ಯು ಆರ್ ವಿನ್ ಆಗಿಬಿಡ್ತೀರ. ನಿಜವಾಗ್ಲೂ ಆ ಥರ ಅದ್ಭುತವಾಗಿರ್ತಕ್ಕಂಥ ದಿನ ಈ ದಿನ. ಯಾರು ಕಟಕ ರಾಶಿಯಲ್ಲಿದ್ದಾರೋ ಗುರು ತನ್ನದೇ ಆಗಿರ್ತಕ್ಕಂಥ ರಾಶಿಯಲ್ಲಿ ಉಚ್ಚನಾಗಿದ್ದಾನೆ. ಜ್ಞಾನವನ್ನು ಕೊಡ್ತಕ್ಕಂಥವನು ಗುರು. ಈ ದಿನ ಭಾಳ ಅದ್ಭುತವಾಗಿದೆ. ಇದೊಂದು ಕಾರ್ಯ ನಿಮಗೆ ಶುಭವನ್ನು ಕೊಡುತ್ತೆ. ಗುರುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ, ಇನ್ನಷ್ಟು ಶುಭವಾಗ್ತದೆ. ಹಾಗೆ ಸಿಂಹ ರಾಶಿಯವರ ಫಲಾಫಲ ಹೇಗಿರ್ತದೆ? ಸೊ ಸಿಂಹರಾಶಿಯವರಿಗೆ ಸ್ವಲ್ಪ ಸಂಗಾತಿಯೊಟ್ಟಿಗಿನ ಅಥವಾ ಬಿಸ್ನೆಸ್ಸಲ್ಲಿ ಸಣ್ಣ ಪುಟ್ಟ ನಷ್ಟಗಳು ಕಾಣಿಸ್ತಾ ಇದೆ. ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಹಣಕಾಸಿನ ವಹಿವಾಟುಗಳಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ. ಬಟ್ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಯೋಗ ಅದ್ಭುತ. ಎಲ್ಲವನ್ನ ಬಳೆದು ಕೊಟ್ಟುಬಿಡ್ತೀರ ಬೇಕಾದ್ರೆ. ಇದ್ದೀರ ಯಾರಾದರೂ ಕಷ್ಟ ಅಂತ ಬಂತು, ಸ್ನೇಹಿತರೆ ತಗೋ ನನ್ನ ಹತ್ರ ಇಷ್ಟಿದೆ ಕೊಟ್ಟುಬಿಡ್ತೀರ. ಅದು ಸ್ವಲ್ಪ ನಿಮಗೆ ಹಣಕಾಸಿನ ಸಮಸ್ಯೆ ತರಬಹುದು, ಅಥವಾ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ತರ್ಬೋದು. ಯಾರೋ ಬಂದು ಕಷ್ಟಕ್ಕೆ ಕೇಳ್ತಾರೆ, ಹಣ ಇವತ್ತು ಕೊಡೋಣ, ನಾಳೆ ಕೊಡ್ತೀನಿ. ಬಟ್ ಅಫ್ಕೋರ್ಸ್ ಈ ದಿನ ಸ್ವಲ್ಪ ಆ ಥರದ ವಿಚಾರಗಳಲ್ಲಿ ಹಿನ್ನಡೆ ಆಗಿಬಿಡ್ತದೆ. ಸ್ವಲ್ಪ ನೋಡ್ಕೊಳ್ಳಿ ಅದರ ವಿಚಾರವಾಗಿ. ಸಾಧ್ಯವಾದಷ್ಟು ಕೂಡ ಈ ದಿನ ನೀವು ನಷ್ಟವನ್ನು ತಪ್ಪಿಸ್ಕೋಬೇಕು ಅಂದರೆ ಭಾಳ ವಿಶೇಷವಾಗಿ ಸ್ವಲ್ಪ ಬೂಂದಿಯನ್ನು ಹಂಚಿ ದಿನ ಖಂಡಿತ ಒಳ್ಳೆಯದಾಗುತ್ತೆ. ಕನ್ಯಾ ರಾಶಿಯವರ ಫಲಾಫಲ ಹೇಗಿರುತ್ತೆ? ಖಂಡಿತವಾಗಿ ಕನ್ಯಾ ರಾಶಿಯವ್ರಿಗೆ ಲಾಭದ ದಿನ, ಸಾಲವನ್ನು ತೀರಿಸ್ತಕ್ಕಂಥ ದಿನ, ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸ್ತಕ್ಕಂಥ ದಿನ, ಜಮೀನು ಖರೀದಿ ಮಾಡ್ತಕ್ಕಂಥ ದಿನ. ವಿದ್ಯಾರ್ಥಿಗಳಿಗೆ, ವ್ಯವಹಾರಸ್ಥರಿಗೆ ವೈವಾಹಿಕ ಜೀವನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಶುಭ ಇರತಕ್ಕಂಥ ದಿನ, ಗುರುವಿನ ಬಲ ಇರತಕ್ಕಂಥ ದಿನ. ಕನ್ಯಾ ರಾಶಿಯವರಿಗೆ ಶುಭವಿದೆ, ತೊಂದರೆ ಇಲ್ಲ. ಅದೇ ರೀತಿಯಾಗಿ ತುಲಾ ರಾಶಿಯವರ ಫಲಾಫಲ ಹೇಗಿರುತ್ತೆ? ಖಂಡಿತ ಈ ದಿನ ತುಲಾ ರಾಶಿಯವರು ಸಾಧ್ಯವಾದಷ್ಟು ಕೂಡ ಕೆಲಸದ ವಿಚಾರದಲ್ಲಿ ತಲ್ಲೀನತೆ ಬರುತ್ತೆ. ಸಾಲದ ಬಗ್ಗೆ ಚಿಂತನೆಗಳನ್ನು ಮಾಡ್ತೀರಿ. ಪೊಟೆನ್ಷಿಯಾಲಿಟಿ, ನಂದೇನು ಕೆಲಸ, ನಾನು ಏನು ಮಾಡಿದ್ರೆ ಸರಿಯಾಗುತ್ತೆ, ನನ್ನ ಕಾರ್ಯಕ್ಷೇತ್ರ ಏನು, ಈ ಥರದ ಆಲೋಚನೆಗಳು ಜಾಸ್ತಿ ಬರುತ್ತೆ. ಸ್ವಲ್ಪ ಕಷ್ಟಪಟ್ಟಿದ್ರೆ ನಾನು 100% ಸುಖವಾಗಿರ್ಬೋದಾಗಿತ್ತಲ್ಲ ಅಂತಕ್ಕಂಥ ಮನೋಭಾವದ ತುಲಾರಾಶಿಯವರಿಗೆ ಈ ದಿನ ಬಂದುಬಿಡುತ್ತೆ. ಖಂಡಿತ ಈ ದಿನ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದರೆ ಖಂಡಿತವಾಗಿ ಭಾಳ ವಿಶೇಷವಾಗಿ ಕಂಡಕ್ಟ್ ಮಾಡಿ ಸ್ಪರ್ಧೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಶುಭವಿದೆ. ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ? ಆಧ್ಯಾತ್ಮಿಕವಾಗಿರ್ತಕ್ಕಂಥ ಆಲೋಚನೆಗಳು. ನಿಮ್ಮ ಮಾತನ್ನು ಈ ದಿನ ಎಲ್ಲರ ಕಿವಿ ಕೊಟ್ಟು ಕೇಳ್ತಾರೆ. ಇದಕ್ಕಿದ್ದಾಗೆ ಭಾಗ್ಯೋದಯದ ಕಾಲ. ಮಕ್ಕಳಿಂದ ಶುಭವನ್ನು ಕಾಡ್ತಕ್ಕಂಥದ್ದು ಕೂಡ ಇದೆ. ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥ ಸಂದರ್ಭನೂ ಕೂಡ ಆಗ್ತದೆ. ಜ್ಞಾನವನ್ನು ಹಂಚತಕ್ಕಂಥ ದಿನ. ಅಫ್ಕೋರ್ಸ್ ವೃಶ್ಚಿಕ ರಾಶಿಯವ್ರಿಗೆ ಇದೊಂದು ಶುಭ ದಿನ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ? ಧನುರಾಶಿಯವ್ರಿಗೆ ಸಾಧ್ಯವಾದಷ್ಟು ಜಮೀನಿನ ವಿಚಾರದಲ್ಲಿ ಸ್ವಲ್ಪ ಮುನ್ನಡೆ ಆಗ್ತಕ್ಕಂಥದ್ದು. ಆಸ್ತಿ ವಿಚಾರವನ್ನು ಮಾಡಬೇಕು ಅಥವಾ ಮನೆಗೆ ಏನಾದರೂ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಆದರೆ ಧನುರಾಶಿಯವರು ಅಷ್ಟಮದಲ್ಲಿ ಗುರು ಇದ್ದಾನೆ. ಅನ್ನೆಸಸರಿ ಆಗಿರ್ತಕ್ಕಂಥ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ತೀರ. ಅನ್ನೆಸಸರಿ, ಬೇಕಾಗಿರೋದೆಲ್ಲ ವಿಚಾರ. ಸುಮ್ಮನೆ ಅನ್ನೆಸಸರಿಯಾಗಿ ಹಣಕಾಸನ್ನು ವ್ಯಯವನ್ನು ಮಾಡ್ತಕ್ಕಂಥದ್ದು, ಏನಾದರೂ ನಿಮ್ಮಿಂದಲೇ ನೀವು ಸಂಕಷ್ಟವನ್ನು ತಂದುಕೊಳ್ತಕ್ಕಂಥ ದಿನವಾದ್ದರಿಂದ ನಿಮ್ಮ ಬಗ್ಗೆ ನೀವು ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಈ ದಿನ ಮುಖ್ಯ. ಧನುರಾಶಿಯವರು ಸ್ವಲ್ಪ ಮಟ್ಟಿಗೆ ಗುರುವಿನ ನಾಮಸ್ಮರಣೆ, ಕಡಲೆಕಾಳಿನ ಫಲಹಾರವನ್ನು ಶಿವನ ದೇವಸ್ಥಾನ ಅಥವಾ ಗುರುತತ್ವ ಇರತಕ್ಕಂಥ ಸನ್ನಿಧಾನಗಳಲ್ಲಿ ಹಂಚಿ ಸ್ವಲ್ಪ ಶುಭವಾಗ್ತದೆ. ಯಾವುದೇ ಆತುರದ ಕೆಲಸಗಳನ್ನು ಬಿಟ್ಟುಬಿಡಿ. ದಿನ ಸ್ವಲ್ಪ ಸಮಾಧಾನದಿಂದ ವರ್ತನೆಯನ್ನು ಮಾಡಿದ್ರೆ ಖಂಡಿತ ಶುಭವಿದೆ. ಸ್ವಲ್ಪ ಮಾತುಕತೆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗೆ? ಸಾಧ್ಯವಾದಷ್ಟು ಮಕರ ರಾಶಿಯವರು ಈ ದಿನ
ವ್ಯಾವಹಾರಿಕವಾಗಿರ್ತಕ್ಕಂಥ ದಿನವಾಗ್ತದೆ. ಸ್ವಲ್ಪ ಮಟ್ಟಿಗೆ ಉತ್ತಮ ಸ್ನೇಹಿತರು, ಸಂಗಾತಿ ಈ ವಿಚಾರದಲ್ಲಿ ಲಾಭವನ್ನು ಪಡಿತಕ್ಕಂಥ ದಿನ. ಹಣಕಾಸು ವಹಿವಾಟುಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದಿರುತ್ತೆ. ಹಾಗೆ ಕುಟುಂಬದ ಸೌಖ್ಯವನ್ನು ಕಾಣ್ತಕ್ಕಂಥದ್ದು, ಸ್ನೇಹಿತರಿಂದ ಉತ್ತಮ ಸಲಹೆಗಳನ್ನು ತಗೊಳ್ತಕ್ಕಂಥ ದಿನ. ವಿದ್ಯಾರ್ಥಿ ವರ್ಗದವರಿಗೆ ಆಗಿರ್ಬೋದು, ಯಾರಿಗೇ ಆಗಲಿ ಒಂದಷ್ಟು ಶುಭ ಕಾಲ ಇದೆ, ತೊಂದರೆ ಇಲ್ಲ. ಹಾಗೆ ಕುಂಭರಾಶಿಯವರ ಫಲಾಫಲ. ಕುಂಭರಾಶಿಯವರು ಈ ದಿನ ಇಡೀ ದಿನ ಸ್ವಲ್ಪ ಸಾಲದ ಚಿಂತನೆಗಳನ್ನು ಮಾಡ್ತೀರಿ. ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗ್ಯಾಸೈಟಿಸ್ ಕಾಣಿಸ್ತಕ್ಕಂಥದ್ದು ಇರ್ತದೆ. ಬಟ್ ಕೆಲಸ ಅಂತ ಬಂದಾಗ ಉತ್ಕೃಷ್ಟವಾಗಿ ಮಾಡ್ತೀರಾ. ಕೆಲಸದಲ್ಲಿ ಮೇಲುಗೈ ಸಾಧಿಸ್ತಕ್ಕಂಥದ್ದಿರುತ್ತೆ. ಯಾರಾದರೂ ಕೆಲಸ ಹುಡುಕ್ತಾ ಇದ್ದರೆ ಕೆಲಸಕ್ಕೆ ಹೆಚ್ಚಿನ ಪ್ರಶಸ್ತವಾಗಿರ್ತಕ್ಕಂಥ ದಿನವಾಗ್ತದೆ. ಖಂಡಿತ ಹುಡುಕಿ. ಬಟ್ ಆರೋಗ್ಯ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ತದೆ. ಮಿಕ್ಕ ವಿಚಾರ ಸೂಪರ್, ಖಂಡಿತವಾಗಿ ಚೆನ್ನಾಗಿದೆ, ತೊಂದರೆ ಇಲ್ಲ. ಇನ್ನಷ್ಟು ಶುಭಕ್ಕೋಸ್ಕರ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಈ ಮಂತ್ರವನ್ನು ಚಾಂಟ್ ಮಾಡಿ, ಇನ್ನಷ್ಟು ಶುಭವಾಗ್ತದೆ. ಮೀನರಾಶಿಯವರ ಫಲಾಫಲ. ಸಾಧ್ಯವಾದಷ್ಟು ಮೀನರಾಶಿಯವರು ಸಾತ್ವಿಕತಾ ಚಿಂತನೆಗಳನ್ನು ಜಾಸ್ತಿ ಮಾಡ್ತೀರಾ. ಬಟ್ ಚಂದ್ರ ಇರತಕ್ಕಂಥ ಸ್ಥಾನ ನಷ್ಟದಲ್ಲಿದ್ದಾನೆ. ಬಟ್ ಧಾರ್ಮಿಕತೆಗೆ ಹೆಚ್ಚಿನ ಒಂದು ಒಲವನ್ನು ತೋರಿಸ್ತೀರಾ. ಯಾರಾದರೂ ಬಂದರೆ ಗುರುಗಳು, ಸರ್ ಈ ದಿನ ಸ್ವಲ್ಪ ನಾವು ಏನೋ ಒಂದು ದೇವರ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಖಂಡಿತವಾಗಿ ಇದನ್ನು ಭಾಳ ವಿಶೇಷವಾಗಿ ಅವ್ರ ಹಣ ಮೀನರಾಶಿಯವರಾದರೆ ಕೇಳಿ ನೋಡಿ, 100% ಶುಭವಾಗ್ತದೆ, ಕೊಟ್ಟುಬಿಡ್ತಾರೆ. ಸಹಾಯ ಹಸ್ತದ ಒಂದು ಗುಣವನ್ನು ಹೊಂದಿರತಕ್ಕಂಥ ದಿನ ಮೀನರಾಶಿಯವರಿಗೆ. ಮಕ್ಕಳ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ, ಹಾಗೆ ತಾಯಿ ಆರೋಗ್ಯದಲ್ಲಿ ಶುಭವಿರ್ತಕ್ಕಂಥದ್ದು, ತಾಯಿಯ ಬಗ್ಗೆ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಮೀನರಾಶಿಯವರು. ಒಂದು ರೀತಿಯಾಗಿ ಕ್ರಿಯೇಟಿವ್ ಮೈಂಡ್ ಕೂಡ ಇರ್ತದೆ. ಬಟ್ ರಾಜಕೀಯವಾಗಿರ್ತಕ್ಕಂಥ ತಲೆ ನಿಮ್ಮಲ್ಲಿ ಜಾಸ್ತಿ ಬಂದ್ಬಿಡ್ತಿದ್ದೀರ. ಇಷ್ಟು 12 ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು? ನೀವು ಎಸ್ ಅಂತಕ್ಕಂಥ ಪ್ರಾರಂಭವಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆ, ಎಸ್ಸಿಂದ ಪ್ರಾರಂಭವಾಗಿರ್ತಕ್ಕಂಥ ವ್ಯಕ್ತಿಗಳ ಜೊತೆ ಖಂಡಿತವಾಗಿ ನೀವು ದ್ವೇಷವನ್ನು ಬೆಳೆಸ್ಕೋಬೇಡಿ. ಅವ್ರಿಗೆ ಎಸ್ ಅನ್ನೋರ ಜೊತೆ ಮೋಸನೂ ಕೂಡ ಮಾಡಬೇಡಿ. ಎಸ್ ಅನ್ನೋರ ಜೊತೆ ದ್ವೇಷವನ್ನು ಕೂಡ ಸಾಧಿಸಬೇಡಿ. ಉತ್ತಮ ಬಾಂಧವ್ಯವಿದ್ದಲ್ಲಿ ಎಸ್ ಅನ್ನೋರು ಪ್ರಾಣವನ್ನೇ ಕೊಟ್ಟುಬಿಡ್ತಾರೆ. ಅಕಸ್ಮಾತ್ ಏನಾದರೂ ನೀವು ಮೋಸ ಮತ್ತೊಂದು ಮಾಡಿದರ ಕೊನೆಯವರೆಗೂ ದ್ವೇಷವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿಗಳು. ಏನಾದರೂ ಒಂದು ಸಣ್ಣ ಮಾತೊಂದಿದೆ ಅಂದರೆ ಅವರು ಖಂಡಿತವಾಗಿ ಜೀವನದಲ್ಲಿ ಆ ಮಾತುಗಳನ್ನು ಮರೆಯೋದಿಲ್ಲ. ಎಸ್ ಅನ್ನತಕ್ಕಂಥವ್ರಿಗೆ ಸಾತ್ವಿಕತೆ ಇಟ್ಕೊಂಡು ಸ್ನೇಹವನ್ನು ಬೆಳೆಸ್ಕೊಳ್ಳಿ. ಖಂಡಿತವಾಗಿ ಜೀವಕ್ಕೆ ಜೀವ ಕೊಡ್ತಕ್ಕಂಥ ವ್ಯಕ್ತಿಗಳಾಗ್ತದೆ. ಅಥವಾ ಏನಾದರೂ ನೀವು ಮೋಸ ಮಾಡಿದ್ರೆ ಅದೇ ಎಸ್ ಅನ್ನತಕ್ಕಂಥವ್ರು ದ್ವೇಷವನ್ನು ಸಾಧಿಸ್ತಕ್ಕಂಥ ವ್ಯಕ್ತಿಗಳಾಗ್ತಾರೆ. ಖಂಡಿತ ಇವರೊಟ್ಟಿಗಿನ ಉತ್ತಮ ಬಾಂಧವ್ಯ ನಿಮಗೆ ಉತ್ತಮತೆಯನ್ನು ಕೊಡುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ